ದೋಸ್ತಿಗಳ ಬಿಡದಿ ಪಾದಯಾತ್ರೆಗೆ ಹೋಮ್ ಮಿನಿಸ್ಟರ್ ಡೋಂಟ್ ಕೇರ್. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿಗಳು ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಪಾದಯಾತ್ರೆ ಮಾಡ್ಲಿ ಬಿಡ್ರಿ ಅಂತ ಮಂತ್ರಿ ಪ್ರಿಯಾಂಕ್ ಖರ್ಗೆ ಈಗ ಹೇಳಿಕೆ ನೀಡಿದ್ದಾರೆ. ದೋಸ್ತಿಗಳ ಬಿಡದಿ ಪಾದಯಾತ್ರೆಗೆ ಡೋಂಟ್ ಕೇರ್. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿಗಳು ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಪಾದಯಾತ್ರೆ ಮಾಡ್ಲಿ ಬಿಡ್ರಿ ಅಂತ ಪ್ರಿಯಾಂಕ್ ಖರ್ಗೆ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಅರಾವಳಿಯನ್ನೇ ಅದಾನಿ ಅಂಬಾನಿಗೆ ಮಾರಲು ಹೊರಟಿದ್ರು. ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಬಗ್ಗೆ ನಿಮಗೆ ನೆನಪಿದ್ಯಾ? ದೋಸ್ತಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಈಗ ಖಡಕ್ ಆಗಿ ಪ್ರಶ್ನೆ ಹಾಕಿದ್ದಾರೆ. ಅರಾವಳಿ ಮಾಡಲು ಹೊರಟಾಗ ಯಾರ ಸರ್ಕಾರ ಇತ್ತು ಸ್ವಾಮಿ? ಬಿಜೆಪಿ ಜೆಡಿಎಸ್ನವರು ಮೊದಲು ಈ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರಲ್ಲ ಬಿಜೆಪಿಯವರ ಹಾಗೆ ನಾವು ಪರಿಸರ ನಿರ್ಲಕ್ಷ್ಯವನ್ನ ಮಾಡಿಲ್ಲ. ಬೆಂಗಳೂರಿನಲ್ಲಿ ಈಗ 15 ಲಕ್ಷ ಗಿಡಗಳನ್ನ ನೆಡ್ತಿದ್ದೀವಿ. ನಾವು ಬಿಜೆಪಿ ಹಾಗೆ ಇಡೀ ಅಂಡಮಾನ್ ಕಿತ್ತು ಬಿಸಾಕಿಲ್ಲ. ಅಂಡಮಾನಿಗೂ ಬಿಡದಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಿಎಂ ಆದಾಗ HDK ಯಾವ ಬ್ರ್ಯಾಂಡ್ ಕಟ್ಟಿದ್ರು, ಎಷ್ಟು ಮರ ನೆಟ್ರು, ಈ ರೀತಿಯಲ್ಲಿ ದೋಸ್ತಿ ನಾಯಕರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ಆಗಿ ಪ್ರಶ್ನೆಯನ್ನ ಹಾಕಿದ್ದಾರೆ. ದೋಸ್ತಿಗಳ ಬಿಡದಿ ಪಾದಯಾತ್ರೆಗೆ ಹೋಮ್ ಮಿನಿಸ್ಟರ್ ಡೋಂಟ್ ಕೇರ್. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿಗಳು ಒಂದು ಕಡೆ ಪಾದಯಾತ್ರೆ ಮಾಡ್ತಿದ್ರೆ ಮಾಡ್ಲಿ ಬಿಡಿ ಅಂತ ಪ್ರಿಯಾಂಕ್ ಖರ್ಗೆ ಇಲ್ಲಿ ಹೇಳಿಕೆಯನ್ನ ನೀಡ್ತಿದ್ದಾರೆ. ಅರಾವಳಿಯನ್ನೇ ಅದಾನಿ ಅಂಬಾನಿಗೆ ಮಾರಲು ಹೊರಟಿದ್ರು. ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಬಗ್ಗೆ ನಿಮಗೆ ನೆನಪಿದೆಯಾ ಅಂತ ದೋಸ್ತಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಈಗ ಪ್ರಶ್ನೆ ಹಾಕ್ತಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಮೊದಲು ಈ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರಲ್ಲ ಬಿಜೆಪಿಯವರ ಹಾಗೆ ನಾವು ಪರಿಸರವನ್ನ ನಿರ್ಲಕ್ಷ್ಯ ಮಾಡಲ್ಲ. ಬಿಜೆಪಿಯವರು ಪರಿಸರವನ್ನ ನಿರ್ಲಕ್ಷ್ಯ ಮಾಡಿದ್ರು. ಬೆಂಗಳೂರಿನಲ್ಲಿ ಈಗ 15 ಲಕ್ಷ ಗಿಡಗಳನ್ನ ನೆಡ್ತಾ ಇದ್ದೆ. ಈಗ ನಾವು ಬಿಜೆಪಿ ಹಾಗೆ ಇಡೀ ಅಂಡಮಾನ ಕಿತ್ತು ಬಿಸಾಕಲ್ಲ. ಅಂಡಮಾನಿಗೂ ಬಿಡದಿಗೂ ಅಜಗಜಾಂತರ ವ್ಯತ್ಯಾಸ ಇದೆಪ್ಪ. ಸಿಎಂ ಆದಾಗ HDK ಯಾವ ಬ್ರ್ಯಾಂಡ್ ಅನ್ನ ಕಟ್ಟಿದ್ರು, ಎಷ್ಟು ಮರ ನೆಟ್ರು, ದೋಸ್ತಿ ನಾಯಕರಿಗೆ ಈ ರೀತಿಯಲ್ಲಿ ಗೃಹ ಸಚಿವರು ಖಡಕ್ ಆಗಿ ಪ್ರಶ್ನೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಗುಜರಾತ್ ನಲ್ಲಿ ಹೋಗಿ ಮಾಡಿ ಅರಾವಳಿನೇ ಕಿತ್ತು ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು. ನೆನಪಿದ್ಯಾ ನಿಮ್ಗೆ? ರಾಜಸ್ಥಾನ್ ಗೌರ್ಮೆಂಟ್ ಯಾರು ಗೌರ್ಮೆಂಟ್ ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? JDS ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ ಬಿಜೆಪಿ ಅವರು. ಆ ಸ್ಮಾರ್ಟ್ ಸಿಟಿ ಹೆಂಗ್ ಮಾಡ್ತಿದ್ರಂತೆ? ಔಟ್ ದೇ ಡು. ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನಾನು ಕೂಡ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನ ನಾವು ನೆಡ್ತಾ ಇದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನ NA ಹ್ಯಾರಿಸ್ ಅವರು, BDAದವರು ಮತ್ತೆ ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಅಂಡ್ ಅರ್ಬನೈಸೇಷನ್. ನೀವು ಬಿಜೆಪಿ ತರ ಇಡೀ ಅಂಡಮಾನ್ ಕಿತ್ತು ಬಿಸಾಕ್ತಾ ಇಲ್ಲ ಅಲ್ಲ. ಅಂಡಮಾನಿಗೆ ಕಂಪೇರ್ ಮಾಡ್ತಾ ಇದಾರಲ್ಲ ಬಿಜೆಪಿಯವರಿಗೆ. ಸಾಮಾನ್ಯ ಪ್ರಜ್ಞೆ ಇದೆಯಾ? ಅಂಡಮಾನು ರಿಚ್ ಇನ್ ಬಯೋಡೈವರ್ಸಿಟಿ, ಎಕೋಡೈವರ್ಸಿಟಿ. ಅದಕ್ಕೆ ಮತ್ತೆ ಬಿಡದಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತೆ ಇವರೆಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ CM ಇದ್ದಾಗ ಮಾಡಿದ್ರಲ್ಲ JDSನವರು. ಅವಾಗ ಯಾವ ಬ್ರ್ಯಾಂಡ್ ಕಟ್ಟಿದ್ರಪ್ಪ ಅವರು? ಅವಾಗ ಎಷ್ಟು ಮರ ನೆಟ್ಟಿದ್ರು? ನೀವು ಉದ್ಯೋಗನೂ ಸೃಷ್ಟಿ ಮಾಡಲು ವಿಫಲರಾಗಿದ್ರಿ. ನಿಮ್ಮ ನಾಯಕತ್ವವನ್ನ ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, ಬಿಜೆಪಿ JDS ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮ್ಗೆ ಗೆಲ್ಸಿರೋದು. ಗುಜರಾತ್ ನಲ್ಲಿ ಹೋಗಿ ಮಾಡಿ ಅರಾವಳಿನೇ ಕಿತ್ತು ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನ.